ಸಾವಿನ ಕಥೆಗಳನ್ನ ಹೇಳ ಹೊರಟಿದ್ದ ರಾಯ್ ಕಥೆಯೇ ಅಂತ್ಯವಾಗಿದೆ. ಸಿಜೆ ರಾಯ್ ಅವರ ಸಾವಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ನಿಗೂಢತೆಗಳು ಹೇಗೆ ಒಂದೊಂದಾಗಿ ಹೊರಬರ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇನ್ನು ಅನೋಮಿ ಸಿನಿಮಾ ರಿಲೀಸ್ಗೂ ಮುನ್ನವೇ ರಾಯ್ ಅವರು ಸಾವನ್ನಪ್ಪಿದ್ದಾರೆ. ಫೆಬ್ರವರಿ 6ರಂದು ಈ ಸಿನಿಮಾ ಬಿಡುಗಡೆಯಾಗುತ್ತೆ. ಈ ಸಿನಿಮಾ ಇದೆಯಲ್ಲ, ಇದನ್ನ ಸಿಜೆ ರಾಯ್ ಅವರೇ ನಿರ್ಮಾಣ ಮಾಡಿರೋದು. ಸಾವಿನ ಕಥೆಗಳನ್ನು ಹೊಂದಿರುವಂತಹ ಸಿನಿಮಾ ಇದು. ಗಮನಿಸ್ತಾ ಇದ್ದೀರಿ, ಪ್ರೊಡ್ಯೂಸ್ಡ್ ಬೈ ಡಾಕ್ಟರ್ ರಾಯ್ ಸಿಜೆ ರಾಯ್ ಅವರು ನಿರ್ಮಾಣ ಮಾಡಿರುವಂತಹ ಸಿನಿಮಾ ಫೆಬ್ರವರಿ 6ರಂದು ರಿಲೀಸ್ ಆಗ್ತಾ ಇದೆ. ಸಾವಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಕುತೂಹಲಕಾರಿ ಸಂಗತಿಗಳನ್ನು ಚಿತ್ರದ ಕಥಾಹಂದರ ಹೊಂದಿದೆ ಅನ್ನೋದು ಗೊತ್ತಾಗ್ತಿದೆ. ಸಿನಿಮಾ ಮೂಲಕ ಸಾವಿನ ಕಥೆಯನ್ನ ಹೇಳೋದಕ್ಕೆ ರಾಯ್ ಅವರು ಹೊರಟಿದ್ರು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ನೇರ ಸಂಪರ್ಕದಲ್ಲಿ ವಿನಯ್, ಸಾವಿನ ಕುರಿತು ಸಿನಿಮಾ ಮಾಡಿದ್ರು, ಆದರೆ ಆ ಸಿನಿಮಾ ನೋಡೋಕ್ಕೂ ಮುಂಚೆನೆ ತಾವೇ ಸಾವಿನ ಕದವನ್ನ ತಟ್ಬಿಟ್ಟಿದ್ರು ಸಿಜೆ ರಾಯ್ ಅವರು. ಖಂಡಿತ ಮಧುಶ್ರೀ, ಸದ್ಯಕ್ಕೆ ಸಿಜೆ ರಾಯ್ ಅವರ ವಿಚಾರಗಳು ಸಾಕಷ್ಟು ಕುತೂಹಲಕಾರಿಯಾಗಿ ಒಂದೊಂದೇ ವಿಚಾರಗಳು ಎಳೆಯಾಗಿ ಹೊರಗೆ ಬರ್ತಾ ಇದೆ. ಯಾಕೆಂದರೆ ಅವರ ಸಾವಿನ ಬಳಿಕ ಸಾಕಷ್ಟು ಚರ್ಚೆಗಳು ಕೂಡ ಕೇಳಿ ಬಂದಿದ್ವು. ನಿಜಕ್ಕೂ ಕೂಡ ಇಂತಹ ದೊಡ್ಡ ಉದ್ಯಮಿ, ಸಾಕಷ್ಟು ಆಸ್ತಿ ಇದೆ, ಹಣ ಇದೆ, ಸಿರಿವಂತಿಕೆ ಇದೆ, ಆದರೆ ಸಾವಿಗೆ ಯಾಕೆ ಕಾರಣ ಆದರು, ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಕೆದಕ್ತಾ ಹೋದ ಹಾಗೆ ಸಾಕಷ್ಟು ವಿಚಾರಗಳು ಕೂಡ ಹೊರ ಬರ್ತಾ ಇದೆ. ಅವರ ಮಾನಸಿಕ ಸ್ಥಿತಿಗತಿಗಳ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇದೆ. ಚಿಕಿತ್ಸೆಯನ್ನು ಪಡಿತಿದ್ರು ಅನ್ನೋ ವಿಚಾರಗಳು ಕೇಳಿ ಬರ್ತಾ ಇದೆ. ಇನ್ನು ಅವರ ಮಾತುಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವಂಥದ್ದು, ಜೀವಿಸಬೇಕು, ಇವತ್ತಿನ ದಿನವನ್ನು ಎಂಜಾಯ್ ಮಾಡಬೇಕು ಅನ್ನೋ ಮಾತುಗಳಾಗಿರ್ಬೋದು. ಈಗ ಮತ್ತೊಂದು ವಿಚಾರ ಏನಂದರೆ, ಅವರು ಇದೇ ರೀತಿಯಾಗಿ ಒಂದು ಸಾವಿನ ಕಥೆಗಳ ಕುರಿತಾಗಿರುವಂತಹ ಒಂದು ಸಿನಿಮಾಕ್ಕೆ ನಿರ್ಮಾಪಕರಾಗಿ ಕೂಡ ಕೆಲಸ ಮಾಡಿದ್ರು. ಹಲವು ಚಿತ್ರಗಳಿಗೂ ಕೂಡ ಅವರು ಕಾನ್ಫಿಡೆಂಟ್ ಗ್ರೂಪ್ ಮೂಲಕ ನಿರ್ಮಾಣ ಸಂಸ್ಥೆಯಾಗಿ ಗುರುತಿಸಿಕೊಂಡಿದ್ರು. ಆದರೆ ಈಗ ಫೆಬ್ರವರಿ 6ರಂದು ರಿಲೀಸ್ ಆಗಬೇಕಾಗಿರುವಂತಹ ದ ಅನೋಮಿ ಅನ್ನುವಂತಹ ಚಿತ್ರ, ಅದಕ್ಕೆ ಟೈಟಲ್ ಇರುವಂಥದ್ದೇ ದ ಎಕ್ವೇಷನ್ ಆಫ್ ಡೆತ್, ಅಂದರೆ ಸಾವಿನ ಕಥೆಗಳನ್ನು ಹೇಳುವಂತಹ ಆಕ್ಷನ್ ಥ್ರಿಲ್ಲರ್ ಸಿನಿಮಾ ಆಗಿರುವಂಥದ್ದು. ಸಾವಿನ ಕಥೆಗಳನ್ನು ಹೇಳ ಹೊರಟಿರುವಂತಹ ನಿರ್ಮಾಪಕ ಸಿಜೆ ರಾಯ್ ಅವರೇ ಆತ್ಮಹತ್ಯೆಗೆ ಬಲಿಯಾಗಿರುವಂಥದ್ದು ನಿಜಕ್ಕೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಆಗ್ತದೆ. ಯಾಕಂದರೆ ಅವರ ಸಾವಿಗೆ ಕಾರಣಗಳೇನು ಎನ್ನುವಂಥ ವಿಚಾರಗಳ ಬೆನ್ನಲ್ಲೇ ಇಂತಹ ಒಂದು ಚಿತ್ರಕ್ಕೂ ಕೂಡ ಕೈ ಹಾಕಿದ್ರು. ಅವರ ಆಲೋಚನೆಗಳಾಗಿರ್ಬೋದು, ಅವರ ಆಸಕ್ತಿ ಕ್ಷೇತ್ರಗಳಾಗಿರ್ಬೋದು, ಅಭಿರುಚಿಗಳಾಗಿರ್ಬೋದು, ಅವರ ಯಾವ ರೀತಿಯಂತಹ ಪ್ಯಾಟರ್ನ್ಗಳನ್ನ ಆಯ್ಕೆ ಮಾಡ್ಕೊಳ್ತಿದ್ರು ಅನ್ನೋಂಥದ್ದು ಕೂಡ ಅವರ ಈಗಿನ ಸಾವಿಗೆ, ಆತ್ಮಹತ್ಯೆ ಪ್ರಕರಣಕ್ಕೆ ಲಿಂಕ್ ಆಗ್ತಾ ಇರೋದು ನಿಜಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನು ಹೊರ ಆಗ್ತಾ ಇದೆ. ಸದ್ಯಕ್ಕೆ ಸಾಕಷ್ಟು ತಾರಾಗಣವನ್ನು ಹೊಂದಿರುವಂತಹ ಚಿತ್ರ 6ನೇ ತಾರೀಕು ಫೆಬ್ರವರಿಯಂದು ರಿಲೀಸ್ ಆಗಬೇಕಿತ್ತು. ತಮಿಳು ಮತ್ತು ಮಲಯಾಳಂ ಭಾಷೆಯಲ್ಲಿ ಈ ಚಿತ್ರ ಮೂಡಿ ಬಂದಿದೆ. ಸದ್ಯಕ್ಕೆ ಚಿತ್ರತಂಡ ಈ ಸಿನಿಮಾವನ್ನು 6ನೇ ತಾರೀಕು ರಿಲೀಸ್ ಮಾಡುತ್ತಾ ಅಥವಾ ಈ ಘಟನೆ ಬಳಿಕ ಮತ್ತೆ ಪೋಸ್ಟ್ಪೋನ್ ಮಾಡುತ್ತಾ, ಎಲ್ಲ ವಿಚಾರಗಳಿಗೂ ಕೂಡ ಕಾದು ನೋಡಬೇಕಿದೆ. ಮಧುಶ್ರೀ, ಧನ್ಯವಾದ ತಮ್ಮ ಮಾಹಿತಿಗಾಗಿ ವಿನಯ್. ಅನೋಮಿ ಅಂತ ಹೇಳಿ ಈ ಸಿನಿಮಾಗೆ ಟ್ಯಾಗ್ಲೈನ್ ದ ಎಕ್ವೇಷನ್ ಆಫ್ ಡೆತ್, ಅಂದರೆ ಸಾವುಗಳ ಸಮೀಕರಣದ ಒಂದು ಕಥೆಯನ್ನ ಈ ಚಿತ್ರ ಒಳಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಚಿತ್ರ ಬಿಡುಗಡೆಗೂ ಮುನ್ನವೇ ಸಿಜೆ ರಾಯ್ ಅವರು ಮೃತಪಟ್ಟಿದ್ದಾರೆ. ಎಲ್ಲೋ ಒಂದು ಕಡೆ ಸಿಜೆ ರಾಯ್ ಅವರಿಗೆ ಸಂಬಂಧಪಟ್ಟಂತೆ ಅವರು ಮಾನಸಿಕವಾಗಿ ನೊಂದಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.